ನಮಸ್ಕಾರ ಸ್ನೇಹಿತರೆ. ರಾಜಕಾರಣ ಅನ್ನೋದೇ ಚದುರಂಗದಾಟ. ಯಾರು ಯಾವಾಗ ಯಾವ ಸಂದರ್ಭದಲ್ಲಿ ಯಾವ ಪಾನ್ ಮೂವ್ ಮಾಡ್ತಾರೆ ಅನ್ನೋದು ನಿಗೂಢವಾಗಿರುತ್ತೆ. ಈಗ ಅಕ್ಷರಶಃ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರೋದು ಅದೇ. ನೀವೆಲ್ಲ ಗಮನಿಸಿರ್ಬೋದು, ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಮುಖ್ಯಮಂತ್ರಿಯ ಬದಲಾವಣೆ ಚರ್ಚೆ ಸಹಜವಾಗಿ ನಡೀತಾ ಇದೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿ ಸಿಕ್ಕಿ ಹಾಕಿಕೊಂಡಿರೋದು. ನೀವೇ ನೋಡಿ, ಯಾವಾಗ ಮೂಡ ಹಗರಣ ಬಯಲಿಗೆ ಬಂತೋ 2024 ಲೋಕಸಭಾ ಚುನಾವಣೆಯವರೆಗೂ ಮುಖ್ಯಮಂತ್ರಿ ಅಭ್ಯರ್ಥಿಯ ಬಗ್ಗೆ ಮಾತಾಡ್ತಾ ಇದ್ದವರು ಕೇವಲ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರು. ಅದಾದ ನಂತರ ಅಂದ್ರೆ ಅವರು ಸಹಜವಾಗಿ ಒಪ್ಪಂದ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ ಲೆವೆಲ್ ನಲ್ಲಿ, ನನಗೆ 2.5 ವರ್ಷ, ಸಿದ್ದರಾಮಯ್ಯನವ್ರಿಗೆ 2.5 ವರ್ಷ ಅಂತ. ಇದನ್ನ ಪದೇ ಪದೇ ನೆನಪಿಸ್ತಾ ಇದ್ರು ಅಷ್ಟೇ. ಯಾವಾಗ ಸಿದ್ದರಾಮಯ್ಯನವರು ಈ ಕಡೆ ಮೂಡ ಹಗರಣದಲ್ಲಿ ಸಿಕ್ಕಾಕೊಂಡ್ರೋ, ಹೊಸ ಆಕಾಂಕ್ಷಿಗಳು ಹುಟ್ಟತೊಡಗಿದ್ರು ಕಾಂಗ್ರೆಸ್ ನಲ್ಲಿ. ಸಾಕಷ್ಟು ಜನ ವಿಶ್ಲೇಷಣೆ ಮಾಡೋದೇನಪ್ಪಾ ಅಂದ್ರೆ, ಹೈಕಮಾಂಡ್ ಈಗಾಗ್ಲೇ ಇವರನ್ನೇ ಮುಖ್ಯಮಂತ್ರಿ ಮಾಡೋದು ಅಂತ ಡಿಸೈಡ್ ಮಾಡಿ ಆಗಿದೆ ಅಂತಾರೆ. ಇನ್ನು ಕೆಲವು ಜನ ಇಲ್ಲ ಸಿದ್ದರಾಮಯ್ಯನವರು ಯಾರ ಹೆಸರು ಹೇಳ್ತಾರೋ ಅವರೇ ಮುಂದಿನ ಮುಖ್ಯಮಂತ್ರಿ ಆಗೋದು ಅಂತ. ಈ ಕಡೆ ನೀವು ನೋಡಿರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪದೇ ಪದೇ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನ ಮೀಟ್ ಮಾಡಿ ಬರ್ತಾ ಇದ್ದಾರೆ. ಒಂದು ಸುಮ್ನೆ ಕೂರ್ತಾ ಇದಾರಾ? ಅದು ಇಲ್ಲ, ಇಂಟರ್ನಲ್ಲಿ ಗುಪ್ತವಾಗಿ ರಹಸ್ಯವಾಗಿ ಒಬ್ಬರನ್ನೊಬ್ರು ಮೀಟ್ ಮಾಡ್ತಾ ಇದ್ದಾರೆ. ನಾನು ಸಿಎಂ ಆಗೋದಕ್ಕೆ ನೀವು ಸಪೋರ್ಟ್ ಮಾಡಿ, ಅಥವಾ ನೀವು ಸಿಎಂ ಆಗೋದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಅವರನ್ನು ಮಾತ್ರ ಆ ಹುದ್ದೆಗೆ ತರುವುದು ಬೇಡ ಅನ್ನುವಷ್ಟರ ಮಟ್ಟಿಗೆ ಬೆಳವಣಿಗೆಗಳು ಈಗ ಕಾಂಗ್ರೆಸ್ ನಲ್ಲಿ ಆಗ್ತಾ ಇದೆ. ಇದನ್ನೆಲ್ಲ ನೋಡ್ಕೊಂಡು ಡಿ.ಕೆ. ಶಿವಕುಮಾರ್ ಅವರೇನು ಸುಮ್ನೆ ಕೂತಿದಾರಾ? ಖಂಡಿತ ಇಲ್ಲ. ಅವ್ರ ತಲೆನಲ್ಲಿ ಏನ್ ಓಡ್ತಾ ಇದೆ ಈಗ? ನೀವು ಕೇಳಿರ್ಬೋದು, ಡಿ.ಕೆ. ಸುರೇಶ್ ಅವರು ಈಗ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ, ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ. ಇದೆಲ್ಲ ಸುಮ್ನೆ ಆಗ್ತಾ ಇದೆ ಅನ್ಕೊಂಡಿದೀರಾ? ಖಂಡಿತ ಇಲ್ಲ. ಇದರ ಎಲ್ಲದರ ಹಿಂದೆ ಒಂದು ಮೋಟಿವ್ ಇದ್ದೇ ಇದೆ. ಇದ್ಯಾವುದು ದಿಢೀರಂತ ಆಗಿರೋದಲ್ಲ. ಒಟ್ಟಾರೆಯಾಗಿ ಇದು ಸಂಬಂಧಪಟ್ಟಿರೋದು ಮುಖ್ಯಮಂತ್ರಿ ಹುದ್ದೆ ಬದಲಾವಣೆಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೇನೆ. ಇಲ್ಲಿ ಯಾರ್ಯಾರು ಯಾವ ರೀತಿ ಮುಂದೆ ಆ ಹುದ್ದೆಗಳನ್ನ ಹಿಡಿಯೋದಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಹೊರನೋಟಕ್ಕೆ ನಿಮಗೆ ದೊಡ್ಡ ಬದಲಾವಣೆಗಳು ಈಗ ಗ್ರಹಿಸೋದಿಕ್ಕೆ ಸಾಧ್ಯ ಇಲ್ಲದೆ ಇರಬಹುದು ಕಾಂಗ್ರೆಸ್ ಒಳವಲಯದಲ್ಲಿ, ಆದರೆ ಒಳಗೊಳಗೆ ಬೂದಿ ಮುಚ್ಚಿದ ಕೆಂಡದಂತಿದೆ. ನೀವೇ ನೋಡಿ, ಒನ್ಸ್ ಇನ್ ಲೈಫ್ ಟೈಮ್ ಅಪರ್ಚುನಿಟಿ ಇದು. ಲಾಟ್ರಿ ಹೊಡೆದ್ರೆ ನಾನು ಒಂದ್ ಕೈ ನೋಡೇ ಬಿಡೋಣ ಅಂತ ಸಿಎಂ ಹುದ್ದೆಗೆ ಆಕಾಂಕ್ಷಿಗಳ ಸಂಖ್ಯೆ ಸಹ ಈಗ ಶರವೇಗದಲ್ಲಿ ಪಟ್ಟಿ ಬೆಳೀತಾ ಹೋಗ್ತಾ ಇದೆ. ಸಹಜವಾಗಿ ರಾಜಕಾರಣಿಗಳು ಅಂದ್ರೆ ಅವರಿಗೆಲ್ಲ ಆಸೆ ಆಕಾಂಕ್ಷೆಗಳಿರುತ್ತೆ. ಅದರಲ್ಲೂ ಉನ್ನತ ಹುದ್ದೆಗೆ ಹೋಗ್ಬೇಕು ಅನ್ನೋ ಅಧಿಕಾರದ ಆಸೆ ಅಂತೂ ಇದ್ದೇ ಇರುತ್ತೆ. ಸಿಎಂ ಪಟ್ಟ ಸಿಗುತ್ತೆ ಅಂದ್ರೆ ಯಾರು ಸುಮ್ನೆ ಇರ್ತಾರೆ? ಹಾಗೆ ಕಾಂಗ್ರೆಸ್ನ ಸಚಿವರಲ್ಲೂ ಸಹ ಆ ಆಸೆ ಇತ್ತು. ಕೆಲವರು ಅದನ್ನ ತೋರ್ಪಡಿಸಿಕೊಂಡಿದ್ದಾರೆ, ಇನ್ನು ಕೆಲವರು ಒತ್ತಿಟ್ಟುಕೊಂಡಿದ್ರು. ಆದ್ರೆ ಅವರೆಲ್ಲ ಈಗ ಆಸೆಯನ್ನ ಹೊರ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಎಂ.ಬಿ. ಪಟೇಲ್ ಇರ್ಬೋದು, ಆರ್.ವಿ. ದೇಶಪಾಂಡೆ ಅವರಿರ್ಬೋದು, ಶಿವಾನಂದ ಪಾಟೀಲ್ ಇರ್ಬೋದು, ಎಲ್ಲರೂ ಬಿಚ್ಚಿದ ಮನಸ್ಸಿನಿಂದ ನಾನು ಮುಖ್ಯಮಂತ್ರಿ ಆಕಾಂಕ್ಷಿನೇ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಪಾಳೆಯದಲ್ಲಿ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ನಾನು ಇಂಥವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಈ ಕ್ಷಣಕ್ಕೆ ಹೇಳೋದಿಕ್ಕೆ ಹೋಗೋದಿಲ್ಲ. ಕಾರಣ, ರಾಜಕೀಯ ಅನ್ನೋದು ಅನಿಶ್ಚಿತತೆ, ಮೋಡ ಕವಿದ ವಾತಾವರಣ ಇದ್ದಂತೆ. ಈ ವಿಡಿಯೋ ಮುಗಿಯುವಷ್ಟರ ಹೊತ್ತಿಗೆ ನಿಮಗೆ ಒಂದು ಐಡಿಯಾ ಸಿಕ್ಕೋಗ್ಬಿಟ್ಟಿರುತ್ತೆ, ಯಾರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ, ಯಾರಿಗೆ ಜಾಸ್ತಿ ಚಾನ್ಸ್ ಇದೆ ನೂತನ ಕರ್ನಾಟಕ ಸಿಎಂ ಆಗೋದಿಕ್ಕೆ ಅಂತ. ಸ್ನೇಹಿತರೆ, ಕಾಂಗ್ರೆಸ್ ನಾಯಕರು ಈಗ ಹೇಳ್ತಾ ಇರ್ಬೋದು, ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ. ಆದ್ರೆ ಇದು ಡಿಪೆಂಡ್ ಆಗಿರೋದು 12ನೇ ತಾರೀಕು ಹೈಕೋರ್ಟ್ ಕೊಡಲಿರುವ ತೀರ್ಪಿನ ಮೇಲೆ. ನಿಮ್ಗೆಲ್ಲ ಗೊತ್ತೇ ಇದೆ, ಪ್ರಬಲ ಆಕಾಂಕ್ಷಿ ಯಾರಪ್ಪ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು. ಆದ್ರೆ ಅವರಿಗೆ ಸ್ಪೀಡ್ ಬ್ರೇಕರ್ ಆಗಿ ಕೆಲಸ ಮಾಡ್ತಾ ಇರೋದು ಖುದ್ದು ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರ ಬಣದ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು, ಈ ಇಬ್ಬರು ನಾಯಕರು ಪದೇ ಪದೇ ಮೀಟ್ ಮಾಡ್ತಾ ಇರೋದನ್ನ ನೋಡಿದ್ರೆ ಒಂದಂತೂ ಕ್ಲಾರಿಟಿ ಸಿಕ್ಕೋಗುತ್ತೆ. ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಆಗೋದಕ್ಕೆ ಬಿಡೋದು ಬೇಡ. ಒಂದು ಪಕ್ಷ ಆ ಅವಕಾಶ ಬಂದ್ರೆ, ಒಂದು ಸತೀಶ್ ಜಾರಕಿಹೊಳಿ ಅವರೇ ನೀವು ಮುಖ್ಯಮಂತ್ರಿಯಾಗಿ, ಅಥವಾ ನಾನ್ ಆಗ್ತೀನಿ, ನೀವಾದ್ರೆ ನನ್ನ ಬೆಂಬಲ ಇರುತ್ತೆ, ನಾನಾದ್ರೆ ನಿಮ್ಮ ಬೆಂಬಲ ನನಗಿರಲಿ ಅಂತ ಸತೀಶ್ ಜಾರಕಿಹೊಳಿ ಅವರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು
ಮೇಲಿಂದ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರೇನಾದ್ರೂ ಮುಖ್ಯಮಂತ್ರಿ ಆದ್ರೆ ಸತೀಶ್ ಜಾರಕಿಹೊಳಿ ಅವರಂತೂ ಆ ಸಂಪುಟದಲ್ಲಿ ಇರಲಿಕ್ಕಿಲ್ಲ. ಈ ಹಿಂದಿನಿಂದಲೂ ಅವರು ಡಿ ಕೆ ಶಿವಕುಮಾರ್ ಅವರನ್ನ ವಿರೋಧಿಸಿಕೊಂಡು ರಾಜಕೀಯ ಮಾಡ್ಕೊಂಡೇ ಬಂದಿರೋರು. ಇನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿರಿತನದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಹಿರಿಯರು. ಹಾಗಾಗಿ ಅವರು ಸಹ ಡಿ ಕೆ ಶಿವಕುಮಾರ್ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ. ಹಾಗಾಗಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನು ಮಾಡಿ ರಣತಂತ್ರ ಎಣಿತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಕೈ ಕಟ್ಟಿ ಕೂತಿದಾರ? ಖಂಡಿತ ಇಲ್ಲ. ಅವರು ಸಹ ಸೈಲೆಂಟ್ ಆಗಿ ಕೌಂಟರ್ ಕೊಡ್ತಾ ಇದ್ದಾರೆ. ನೀವು ಕೇಳ್ಬೋದು, ಇಷ್ಟು ದಿವಸ ನಾನು ಮುಖ್ಯಮಂತ್ರಿ ಆಗ್ತೇನೆ, ನಾನು ಪ್ರಬಲ ಆಕಾಂಕ್ಷಿ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದ ಡಿ ಕೆ ಶಿವಕುಮಾರ್ ಅವರು ಈಗ ಸೈಲೆಂಟ್ ಆಗಿರೋದು ಯಾಕೆ ಅಂತ. ಅದಕ್ಕೆ ಕಾರಣನೂ ಇದೆ. ಸಿದ್ದರಾಮಯ್ಯನವರು ಅಹಿಂದ ಸಮುದಾಯದ ಪ್ರಬಲ ನಾಯಕ. ನಾನ್ ಯಾಕೆ ಈಗ ಸಿಎಂ ಹುದ್ದೆ ಪ್ರಸ್ತಾಪ ಮಾಡಿ ಅಹಿಂದ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗೋದಕ್ಕೆ ಹೋಗೋದು? ಹೇಗಿದ್ರು ಸಿದ್ದರಾಮಯ್ಯನವರಿಗೆ ಮೂಢ ಹಗರಣದ ಸುಳಿ ಸುತ್ತಿಕೊಂಡಿದೆ. ಅವರಾಗಿ ಮುಂದೊಮ್ಮೆ ರಾಜೀನಾಮೆ ಕೊಡ್ಲೇಬೇಕು, ಕೊಡ್ತಾರೆ ಕೂಡ. ಈಗ ನಾನು ಸಿದ್ದು ಬೆನ್ನಿಗೆ ನಿಲ್ಲುವ, ಒಂದೇ ಏಟಿಗೆ 2 ಅಕ್ಕಿನ ಹೊಡಿಬಹುದು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಪ್ಲಾನು. ಒಂದು ಸಿದ್ದರಾಮಯ್ಯನವರ ವಿಶ್ವಾಸ ಗಳಿಸೋದು, ಇನ್ನೊಂದು ಅಹಿಂದ ವೋಟ್ ಬ್ಯಾಂಕ್ ಸಹ. ಸಿದ್ದರಾಮಯ್ಯನವರು ಏನಾದ್ರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದ್ರೆ ಅದಕ್ಕೆ ಕಾರಣ ನಾನಲ್ಲ ಅನ್ನುವ ಸ್ಪಷ್ಟ ಸಂದೇಶನ ಅಹಿಂದ ಮತ ಬ್ಯಾಂಕಿಗೆ ಕಳಿಸೋದು. ಇದು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ತಂತ್ರಗಾರಿಕೆ. ಇದನ್ನೇ ಡಿ ಕೆ ಸುರೇಶ್ ಅವರು ಹೇಳಿರೋದು. 5 ವರ್ಷ ಸಿಎಂ ಹುದ್ದೆ ಖಾಲಿ ಇಲ್ಲ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ. ಇನ್ನು ಒಂದು ಆತಂಕ ಏನಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಿಕ್ಕೆ ಅಂದ್ರೆ, ಈಗಾಗ್ಲೇ ಅವರ ಮೇಲೆ ಸಾಕಷ್ಟು ಪ್ರಕರಣಗಳಿವೆ. ಸಿಬಿಐ, ಇಡಿ, ಲೋಕಾಯುಕ್ತದಲ್ಲಿ ಸಾಕಷ್ಟು ತನಿಖೆಗಳನ್ನ ಎದುರಿಸ್ತಾ ಇದ್ದಾರೆ. ಈಗ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಕಾಲ ಪಕ್ವ ಆಗಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಇಷ್ಟು ಬೇಗ ಏನಾದ್ರೂ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿದ್ದೇ ಆದ್ರೆ ತಮ್ಮ ಮೇಲೆ ಇರ್ತಕ್ಕಂತಹ ಭ್ರಷ್ಟಾಚಾರದ ಕೇಸ್ಗಳಿಂದಾಗಿ ಹೈಕಮಾಂಡ್ ಎಲ್ಲಿ ನನ್ನನ್ನು ತಿರಸ್ಕಾರ ಮಾಡುತ್ತೋ ಅನ್ನೋ ಭಯ ಸಹ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ. ಮೊದಲು ಈ ಎಲ್ಲ ಕೇಸ್ಗಳಿಂದ ಮುಕ್ತಿ ಹೊಂದುವ, ಅದಾದ ನಂತರ ಹೇಗಿದ್ರು ನಾನೀಗ ಸಿದ್ದರಾಮಯ್ಯನವರ ಪರ ಬ್ಯಾಟ್ ಮಾಡ್ತಾ ಇದ್ದೇನೆ, ಅವರ ಬೆಂಬಲ ಸಹ ನನಗೆ ಸಿಗುತ್ತೆ. ಸಿಗದೆ ಹೋದ್ರೂ ಬಹಿರಂಗವಾಗಿ ಅವರು ವಿರೋಧ ಮಾಡ್ಲಿಕ್ಕಿಲ್ಲ. ಇದು ನನ್ನ ಮುಖ್ಯಮಂತ್ರಿ ಹುದ್ದೆಯ ದಾರಿಗೆ ಸುಗಮ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರೋದು. ಡಿ ಕೆ ಶಿವಕುಮಾರ್ ಅವರು ಬ್ಯಾಕ್ ಫುಟ್ ಗೆ ಬರೋದಕ್ಕೆ ಕಾರಣ ಸಹಜವಾಗಿ ಅತಿ ಹೆಚ್ಚು ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷಿಗಳು ಈಗ ಸೃಷ್ಟಿಯಾಗಿರೋದು. ಪೈಪೋಟಿ ಜಾಸ್ತಿ ಇದೆ. ಈಗೇನಾದ್ರೂ ಸಿಎಂ ಹುದ್ದೆ ಬದಲಾವಣೆಗೆ ಹೋದ್ರೆ ಒನ್ ಅಂಡ್ ಓನ್ಲಿ ಡಿಸಿಎಂ ಈಗ ಡಿ ಕೆ ಶಿವಕುಮಾರ್ ಅವರು ಪಕ್ಷದಲ್ಲಿ, ಮತ್ತು ಸ್ಟ್ರಾಂಗ್ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷರು ಕೂಡ. ಆ 2 ಪದವಿಗಳು ಎಲ್ಲಿ ಕೈ ತಪ್ಪಿ ಹೋಗುತ್ತೋ ಅನ್ನುವ ಭಯ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಕಾಡ್ತಾ ಇದೆ. ಮೇಲಾಗಿ ಮೊನ್ನೆ ತಮ್ಮನ ಸೋಲು ಬೇರೆ ಲೋಕಸಭಾ ಚುನಾವಣೆಯಲ್ಲಿ ಆಗಿದೆ. ಈ ಸಂದರ್ಭದಲ್ಲಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಹ ರೆಡಿ ಇಲ್ಲ. ಹಾಗಾಗಿ ಕದನ ವಿರಾಮ ಘೋಷಣೆ ಮಾಡಿ 5 ವರ್ಷ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವ ಮಾತುಗಳನ್ನ ಈಗ ಡಿ ಕೆ ಶಿವಕುಮಾರ್ ಅವರು ಆಡ್ತಾ ಇರೋದು. ನೀವೇ ನೋಡಿ, ಯಾವಾಗ ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ಸಲಹೆ ಕೊಟ್ರೋ, ಒಂದು ವೇಳೆ ನೀವು ಕುರ್ಚಿಯಿಂದ ಇಳಿಯುವ ಸಂದರ್ಭ ಬಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದಾರಿ ಮಾಡಿಕೊಡಿ ಅಂತ. ಅದಾದ ನಂತರ ಸಿದ್ಧಾರ್ಥ ಟ್ರಸ್ಟ್ ನಲ್ಲಿ ಆಗಿರ್ತಕ್ಕಂಥ ಹಗರಣ ಬಯಲಿಗೆ ಬಂತು. ಆಗ್ಲೇ ಗೊತ್ತಾಗೋಯ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಮಲ್ಲಿಕಾರ್ಜುನ ಖರ್ಗೆ ಅಂತ, ಖರ್ಗೆ ಅವರಿಗೆ ಸಿದ್ದರಾಮಯ್ಯನವರು ಟಕ್ಕರ್ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಪ್ರಸ್ತಾಪ ಮಾಡೋದ್ರಿಂದ ನನಗೆ ಲಾಸ್ ಆಗೋದು ಜಾಸ್ತಿ ಅಂತ ಅದರ ಬಗ್ಗೆ ತುಟಿ ಪಿಟಕ್ಕಂತಾನೂ ಇಲ್ಲ ಡಿ ಕೆ ಶಿವಕುಮಾರ್ ಅವರು. ಇದೇ ಸಿದ್ದರಾಮಯ್ಯನವರಿಗೂ ಸಹ ಬೇಕಾಗಿರೋದು. ನಿಮಗೇನನ್ಸುತ್ತೆ? ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.